ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಮುಖಾಮುಖಿ ವಿಚಾರಣೆಗೆ ಒಳಪಡಿಸಲಾಗಿದೆ. 3 ಆರೋಪಿಗಳನ್ನು ಕರೆದೊಯ್ದು ಎಸ್ಐಟಿ ಅಧಿಕಾರಿಗಳು ಮುಖಾಮುಖಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಇವತ್ತು ವಿಚಾರಣೆಗೆ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಹಾಜರಾಗಿದ್ದರು. 3.5 ಗಂಟೆಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರೋ ವಿಚಾರದ ಬಗ್ಗೆ ನೆಕ್ಕುಂಟಿ ನಾಗರಾಜ್, ಲೆಕ್ಕಾಧಿಕಾರಿ ಪರಶುರಾಮ್, ಪದ್ಮರಾಜ್ ಇವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಇವರನ್ನ ಮುಖಾಮುಖಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ರೆಡಿ ಇದ್ದಾರೆ. ಪ್ರಜ್ವಲ್, ಏನೇನು ಆಗ್ತಿದೆ ಸದ್ಯ ಈ ಕೇಸಿಗೆ ಸಂಬಂಧಿಸಿದಂತೆ? ರಕ್ಷತ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅಕ್ರಮ ಏನಾಗಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ನೆಕ್ಕುಂಟಿ ನಾಗರಾಜ್ ಆಗಿರಲಿ, ಪರಶುರಾಮ್ ಹಾಗೆ ಪದ್ಮನಾಭ್ ಅವರ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಮುಖಾಮುಖಿಯಾಗಿ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಮೂವರು ಏನಿದ್ದಾರೆ, ಈ ಮೂವರು ಕೆಲವೊಂದಿಷ್ಟು ವಿಚಾರದಲ್ಲಿ ಒಟ್ಟಿಗೆ ಮಾತುಕತೆ ನಡೆಸಿದ್ರು ಅನ್ನುವಂಥ ಒಂದು ಹಿನ್ನೆಲೆ ಆಗಿರ್ಬೋದು. ಅದೇ ರೀತಿಯಲ್ಲಿ ಆಡಿಯೋ ವೈರಲ್ ಆಗ್ತಾ ಇರುವಂತಹ ಬೆನ್ನಲ್ಲೇ ಇವರು ಯಾವ ರೀತಿಯಲ್ಲಿ ಹಾಗಾದ್ರೆ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅವರನ್ನ ಈಗಾಗಲೇ ಮೆಡಿಕಲ್ಗೂ ಕೂಡ ಕರೆದುಕೊಂಡು ಹೋಗಲಾಗಿದೆ. ಅನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ, ಅದು ಪ್ರಸ್ತುತವಾಗಿ ಲಭ್ಯವಾಗ್ತಾ ಇದೆ. ಅನಂತರದಲ್ಲಿ ಮತ್ತೆ ಕಸ್ಟಡಿಗೆ ಕೇಳಿ ಅನಂತರದಲ್ಲಿ ಮತ್ತೆ ವಿಚಾರಣೆಯನ್ನು ಮುಂದುವರಿಸುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ ರಕ್ಷತ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ಕೆಲವೊಂದು ಕಡೆಗಳಲ್ಲಿ ಹಣಕಾಸಿನ ವರ್ಗಾವಣೆ ಆಗಿರ್ಬೋದು ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಾಗಿರ್ಬೋದು, ಇದರಲ್ಲಿ ನೆಕ್ಕುಂಟಿ ನಾಗರಾಜ್ ಅವರು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದೇ ಅದು ಆಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ ಅವರಿಗೂ ಅಂದ್ರೆ ಪದ್ಮನಾಭ ಏನಿರ್ತಾರೆ ಅವರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಲ್ಲಿ ಆ ಇನ್ನೊಂದು ಕೇಸಲ್ಲಿ ನಾವು ಗಮನಿಸ್ತಾ ಹೋದ್ರೆ ಪರಶುರಾಮ್ ಲೆಕ್ಕಾಧಿಕಾರಿ ಅವರಿಬ್ಬರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿದೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತು. ಅವರು ಆಡಿಯೋದಲ್ಲೂ ಕೂಡ ಆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಅಂದ್ರೆ ಅಕೌಂಟ್ ತೆರೆದಾಗಿಂದ ಕೂಡ ಯಾವ ರೀತಿಯಲ್ಲಿ ಮುಂದೆ ನಾವು ಸಿಕ್ಕಾಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತುಕತೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಚಂದ್ರಶೇಖರ್ ಅವರು ಯಾಕೆ ಹಾಗಾದ್ರೆ ಇದನ್ನು ಕೇಳಲಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಅವರು ಸಾವಿನ ಮುನ್ನ ಈ ಎಲ್ಲ ಒಂದು ಮಾತುಕತೆಗಳು ಕೂಡ ನಡೆದಿರುತ್ತೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ನಾಗೇಂದ್ರ ಅವರ ವಿಚಾರಣೆ ಕೂಡ ನಡೀತಾ ಇದೆ. ನಾಗೇಂದ್ರ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಂದಲೂ ಕೂಡ ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಈ 3 ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟಂತಹ ಹೇಳಿಕೆಗಳ ಆಧಾರದ ಮೇಲೆ ನಾಗೇಂದ್ರ ಅವರ ವಿಚಾರಣೆ ನಡೀತಾ ಇರುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಎಷ್ಟೊತ್ತಿಗೆ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು ರಕ್ಷತ್. ಪ್ರಜ್ವಲ್, ಈಗ ಈ ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು, ಓಕೆ, ಅವರನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ, ಆ ಪ್ರೊಸೀಜರ್ ನಡೀತಾ ಇದೆ. ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದು ಯಾವುದು ಅಂತಂದ್ರೆ, ಆ ಇಲಾಖೆಯ ಅಂದ್ರೆ ವಾಲ್ಮೀಕಿ ನಿಗಮ ಯಾವ ವ್ಯಾಪ್ತಿಗೆ ಬರ್ತಾ ಇತ್ತು ಆ ಇಲಾಖೆಯ ಸಚಿವರಾಗಿದ್ದವರು ನಾಗೇಂದ್ರ ಅವರಿಗೆ ಗೊತ್ತಿದ್ದೇ ಅಕೌಂಟ್ ಓಪನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿಕೊಡ್ತಾರೆ ಆ ಆಡಿಯೋದಲ್ಲಿ. ಮತ್ತು ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಇದರ ಮಾಸ್ಟರ್ ಮೈಂಡು ಅನ್ನೋದು ಕೂಡ ಗೊತ್ತಿದೆ. ಇಷ್ಟಿದ್ರೂ ಕೂಡ ಕನ್ಸರ್ನ್ಡ್ ಮಿನಿಸ್ಟ್ರನ್ನ ಅಥವಾ ಈಗ ಎಕ್ಸ್ ಮಿನಿಸ್ಟ್ರು ಅವರನ್ನ ವಿಚಾರಣೆ ಕರೆಯೋದಕ್ಕೆ ಇಷ್ಟು ತಡ ಮಾಡ್ತಾರೆ ಅಂತಂದ್ರೆ ಇಡೀ ತನಿಖೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆಯಲ್ಲ. ಖಂಡಿತವಾಗಿಯೂ ಕೂಡ ರಕ್ಷತ್. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ತ್ವರಿತವಾಗಿ ತನಿಖೆ ಮಾಡುವಂತವರು, ಅದೇ ರೀತಿಯಲ್ಲಿ ಬೇರೆ ಯಾರೇ ಆಗಿದ್ರು ಕೂಡ ತಕ್ಷಣವೇ ಅವ್ರನ್ನ ಎನ್ಕ್ವೈರಿ ಕರೀತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು, ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾ ಇದ್ರು. ಆದ್ರೆ ಈ ಪ್ರಕರಣದಲ್ಲಿ ಇಷ್ಟೊಂದು ಡಿಲೇ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಗಳಲ್ಲಿ ಈ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇರುವಂತಂದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆಡಿಯೋ ವೈರಲ್ ಆದ ನಂತರದಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ. ಇಲ್ಲಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ವಿಚಾರ ಗೊತ್ತಿತ್ತೋ ಗೊತ್ತಿಲ್ವೋ, ಆದ್ರೆ ಸಚಿವರಿಗೆ ಈ ಒಂದು ವಿಚಾರ ಗೊತ್ತಿದೆ ಅನ್ನುವಂಥದ್ದೇ ಅದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ನೆಕ್ಕುಂಟಿ ನಾಗರಾಜ್ ಅವರೇ ಇದರ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇಲ್ಲಿ ನೆಕ್ಕುಂಟಿ ನಾಗರಾಜ್ ಅವರನ್ನ ಅರೆಸ್ಟ್ ಮಾಡ್ಕೊಂಡಂತ ತಕ್ಷಣದಲ್ಲೇ ಅವರ ಮೊಬೈಲ್ನ CDR ಅನ್ನು ತೆಗೆದಂತ ವೇಳೆಯಲ್ಲೂ ಕೂಡ ಈ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬಂದಿರಬಹುದು. ಆದ್ರೆ ಯಾಕಾಗಿ ಹಾಗಾದ್ರೆ ಇಷ್ಟೊಂದು ಡಿಲೇ ಮಾಡಿ ನಾಗೇಂದ್ರ ಅವರನ್ನ ವಿಚಾರಣೆಗೆ ಕರೆದ್ರು ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು. ಆದ್ರೆ ಪ್ರಸ್ತುತವಾಗಿ ಕರೆದಿದ್ದಾರೆ, ಅಲ್ಲಿ ಯಾವ ರೀತಿ ವಿಚಾರಣೆ ಆಗುತ್ತೆ, ಅದೇ ರೀತಿಯಲ್ಲಿ ಇವರು ನಾಗೇಂದ್ರ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ನಾಗೇಂದ್ರ ಅವರು ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಏನು ಗೊತ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ರೂ ಕೂಡ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಪ್ರಶ್ನೆಯನ್ನು ಕೇಳ್ತಾ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಕಾರಣ ಒಂದು ಕಡೆ ಆರೋಪಿಗಳ ಸ್ಟೇಟ್ಮೆಂಟ್ ಆಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಈಗಾಗಲೇ ಅವರನ್ನ ಕೂಡ ವಿಚಾರಣೆ ಮಾಡ್ತಾ ಇರೋದ್ರಿಂದಾಗಿ ನಾಗೇಂದ್ರ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ತನಿಖೆ ಎದುರಿಸಿದ್ರು ಅನ್ನೋದು ಕೂಡ ಅವರು ಬಂದ ನಂತರದಲ್ಲಿ ಏನಾದರೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರೆ ಅದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ. ಆದರೆ ಪ್ರಸ್ತುತವಾಗಿ ಈ ಒಂದು ಪ್ರಶ್ನೆ ಏನಿದೆ ಅಂದ್ರೆ ನಾಗೇಂದ್ರ ಅವರನ್ನ ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಹಾಗಾದ್ರೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೊದಲಿಂದನೂ ಕೂಡ ಇತ್ತು. ಅದೇ ರೀತಿಯಲ್ಲಿ ಪ್ರತಿಪಕ್ಷಗಳು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ವು. ಕಾರಣ ಈ ಒಂದು ಕೇಸ್ನಲ್ಲಿ ಸರ್ಕಾರ ಮೃದು ಧೋರಣೆಯನ್ನ ತಾಳ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಬಿಜೆಪಿ ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ಹಾಗಾದ್ರೆ ನಡೀತಾ
ಇದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ದಟ್ಟವಾಗಿ ಮೂಡ್ತಾ ಹೋಗುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.